ಈ ಪಾವತಿ ಖಾತಾ ಆಂದೋಲನದ ಬಗ್ಗೆ ಅರಿವು ಮೂಡಿಸಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಚಿಕ್ಕಬಳ್ಳಾಪುರ ಇವರ ವತಿಯಿಂದ ಈ ಪಾವತಿ ಖಾತಾ ಆಂದೋಲನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಈ ಪಾವತಿ ಖಾತಾ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ಒದಗಿಸಿದರು. ಇದು ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಎಂದರು. ಇನ್ನು ಸ್ಥಳದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ನಮ್ಮ ಅಧಿಕಾರಿಗಳ ಬಳಿ ಬಂದು ಅವರ ಗಮನಕ್ಕೆ ತಂದು ಸರಿಪಡಿಸಿಕೊಳ್ಳಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಈ ಜಿಲ್ಲೆಯಾದ್ಯಂತ ಎಲ್ಲ ತಹಶೀಲ್ದಾರ್ಗಳು ಕೂಡ ಈ ಪಾವತಿ ಖಾತಾ ಆಂದೋಲನ ಎಂತಕ್ಕಂಥ ಈ ಕಾರ್ಯಕ್ರಮವನ್ನು ಎಲ್ಲ ತಾಲೂಕುಗಳಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿಯೂ ಕೂಡ ಚಿಕ್ಕಬಳ್ಳಾಪುರ ತಾಲೂಕಿನ ತಹಶೀಲ್ದಾರ್ ರಶ್ಮಿಯವರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ತಿಪ್ಪೇನಹಳ್ಳಿಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಭಿಕರನ್ನ ಅಂದರೆ ನಮ್ಮ ಜನರನ್ನ ರೈತರ ಜೊತೆಗೆ ನಾವು ಮಾತುಕತೆ ಮಾಡಬೇಕು ಅಂತಕ್ಕಂಥದ್ದಾಗಿ ಆಹ್ವಾನಿಸಿದ್ರು. ಹಾಗಾಗಿ ನಾವು ಕೂಡ ಒಪ್ಪಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಈ ಪಾವತಿ ಖಾತಾ ಆಂದೋಲನಕ್ಕೆ ಚಾಲನೆಯನ್ನ ಕೊಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಎನ್ ಭಾಸ್ಕರ್ ಅವರೇ, ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಅಶ್ವಿನ್ ಅವರೇ, ಹಾಗೆ ತಹಶೀಲ್ದಾರ್ ಆಗಿರ್ತಕ್ಕಂಥ ಶ್ರೀಮತಿ ರಶ್ಮಿ ಅವರೇ, ಹಾಗೆಯೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮುನಿಕೃಷ್ಣ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಎಲ್ಲ ರೈತ ಬಾಂಧವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಚ್ಛೆ. ಕಂದಾಯ ಇಲಾಖೆಯಲ್ಲಿ ನಾವು ಯಾವುದೇ ಒಂದು ಜನಸ್ಪಂದನ ಕಾರ್ಯಕ್ರಮಗಳನ್ನು ಮಾಡಿದಾಗ ಅತಿ ಹೆಚ್ಚು ಅರ್ಜಿಗಳು ಇವತ್ತಿಗೂ ಹೆಚ್ಚು ಇಲ್ಲಿ ಯಾವ ಇಲಾಖೆ ಸಂಬಂಧಪಟ್ಟಂಗೆ ಬರ್ತವೆ ಅಂದ್ರೆ ಕಂದಾಯ ಇಲಾಖೆ ಸಂಬಂಧಪಟ್ಟಂಗೆನೆ ಹೆಚ್ಚು ಅರ್ಜಿಗಳು ಬರ್ತವೆ. ಯಾಕೆ ಬರ್ತವೆ ಅಂದ್ರೆ ಇದು ಒಂಥರ ಲೆಗಸಿಯಾಗಿ ಕೆಲವೊಂದು ಸಮಸ್ಯೆಗಳು ಹಾಗೇ ಉಳ್ಕೊಂಡು ಬಂದ್ಬಿಟ್ಟಿದೆ. ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಕಂದಾಯ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣ ಬೈರೇಗೌಡ ಸಾಹೇಬರು ಕಂದಾಯ ಇಲಾಖೆ ಇರತಕ್ಕಂಥ ಸಮಸ್ಯೆಗಳನ್ನ ತಿಳ್ಕೊಂಡು ಇವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಒಂದೊಂದೇ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದು 1 to 5 ಎಂತಕ್ಕಂತಹ ಒಂದು ಬಗರ್ಹುಕುಂ ಆ್ಯಪ್ ಅನ್ನ ಜಾರಿಗೆ ತಗೊಂಡ್ಬಂದ್ಬಿಟ್ಟು ಅದ್ರ ಮೂಲಕನೂ ಕೂಡ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ಹಿಂದೆ ಸಾಗುವಳಿ ಚೀಟಿಗಳು ಕೆಲವೊಂದಕ್ಕೆ ಕೊಟ್ಟಿದ್ದು, ಕೆಲವು ನಿಮ್ ಕಡೆ ಕೆಲವು ಜನರ ಹತ್ರ ಸಾಗುವಳಿ ಚೀಟಿ ಇರುತ್ತೆ, ಕೆಲವು ಜನ ಕಳ್ಕೊಂಡಿರ್ತೀರಾ. ಈ ತರದ ಪ್ರಾಬ್ಲಮ್ ಇದ್ದಾಗ ಯಾರ್ಯಾರಿಗೆ ಫಾರ್ಮ್ ನಂಬರ್ 50, 53 ಅಡಿಯಲ್ಲಿ ಅರ್ಜಿಗಳನ್ನು ಹಾಕೊಂಡಿದ್ದು ಅದರಲ್ಲಿ ಲಭ್ಯವಾಗ್ತಕ್ಕಂತಹ ದಾಖಲೆಗಳ ಆಧಾರದ ಮೇಲೆ ಈಗ ನಮ್ಮ ಎಲ್ಲ ವಿಲೇಜ್ ಅಕೌಂಟೆಂಟ್ಗಳು ನಿಮ್ಮ ದಾಖಲೆಗಳನ್ನೆಲ್ಲ ಹುಡುಕಿಬಿಟ್ಟು ಈಗ 1 to 5 ಅಂತ ಹೇಳಿ ಮಾಡಿದ್ದಾರೆ. 1 to 5 ಒಳಗಡೆ ದಾಖಲೆಗಳು ಯಾವ್ದಾದ್ರು ಸಿಕ್ಕಿದ್ರೆ ನೇರವಾಗಿಯೇ ನಿಮಗೆ ಖಾತೆ ಮಾಡ್ಕೊಡುವಂಥದ್ದು ಕೂಡ ಆಗ್ತಾ ಇದೆ. ದಾಖಲೆಗಳು ಲಭ್ಯ ಇಲ್ಲ, ಯಾವ್ದಾದ್ರು 1-2 ದಾಖಲೆಗಳು ಮಾತ್ರ ಲಭ್ಯ ಇದೆ ಅಂತ ಹೇಳಿದ್ರೆ ಅದನ್ನು ನಮಗೆ ಮಿಸ್ಸಿಂಗ್ ಕಮಿಟಿ ಒಳಗಡೆ ಕಳಿಸಿ ಅದಕ್ಕೂ ಕೂಡ ನಾವು ಹೊಸ RTCಯನ್ನ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಇದರಡಿಯಲ್ಲಿ ಸುಮಾರು ಈಗ 4,000ದಷ್ಟು ಹೊಸ RTCಗಳನ್ನು ನಾವು ಈಗಾಗಲೇ ಮಾಡಿಬಿಟ್ಟಿದ್ದೀವಿ. ಇನ್ನೂ ಕೂಡ ಕೆಲವು ಅರ್ಜಿಗಳು ಬಾಕಿ ಇದ್ದಾವೆ, ಅದನ್ನು ಕೂಡ ನಾವು ಹಂತವಾಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಈಗಾಗಲೇ ನಮ್ಮ ಕಂದಾಯ ಇಲಾಖೆ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಭೂ ಸುರಕ್ಷಾ ಯೋಜನೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಾವು ಮೊದಲಿಗೆ ಹಾಕೊಂಡಿದ್ವು. ಭೂ ಸುರಕ್ಷಾ ಯೋಜನೆಯಲ್ಲಿ ತಾಲೂಕು ಕಚೇರಿಯಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಕೂಡ ನಾವು ಸುರಕ್ಷಿತವಾಗಿರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಭೂ ಸುರಕ್ಷಾ ಯೋಜನೆಯಲ್ಲಿ ಈಗಾಗಲೇ ಎಲ್ಲ ದಾಖಲೆಗಳನ್ನು ನಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅದನ್ನ ವೆರಿಫಿಕೇಶನ್ ಕೂಡ ಮಾಡೋಂಥ ಕೆಲಸ ನಡೆದಿದೆ. ಈಗ ಸ್ಕ್ಯಾನ್ ಮಾಡ್ತಕ್ಕಂಥ ಕೆಲಸ ಅಧಿಕೃತವಾಗಿ ಮುಗಿದಿದೆ, ಮುಗಿಸ್ಬಿಟ್ಟಿದ್ದೀವಿ. ಹಾಗೆಯೇ ಗುಡಿಬಂಡೆಯಲ್ಲೂ ಕೂಡ
ನಾವು ಭೂಸುರಕ್ಷಾ ಯೋಜನೆಯಲ್ಲಿರ್ತಕ್ಕಂಥ ದಾಖಲೆಗಳ ಸ್ಕ್ಯಾನಿಂಗ್ ಮಾಡುವಂಥ ಕೆಲಸ ಅಲ್ಲೂ ಕೂಡ ಮುಗಿಸಿದ್ದೀವಿ. ನಂತರ ಕಾರ್ಯಕ್ರಮದಲ್ಲಿ ತಿಪ್ಪೇನಹಳ್ಳಿ ಪಂಚಾಯಿತಿಯ ನೂರಾರು ರೈತರು ಭಾಗಿಯಾಗಿದ್ದು ಗ್ರಾಮದ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಳವತ್ತುಕೊಂಡರು. ಇನ್ನು ಈ ವೇಳೆ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾತನಾಡಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಅಭಿವೃದ್ಧಿ ಬಗ್ಗೆ, ರಸ್ತೆ, ಕುಡಿಯುವ ನೀರು ಮತ್ತು ರಂಗಸ್ಥಳ ದೇವಾಲಯದ ಅಭಿವೃದ್ಧಿ ಬಗ್ಗೆ ಡಿಸಿಪಿ ಎನ್ ರವೀಂದ್ರ ಅವರ ಗಮನಕ್ಕೆ ತಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಡಿ ಎಂದು ಮನವಿ ಮಾಡಿದರು. ರಂಗಸ್ಥಳದ ವಿಚಾರವಾಗಿ ಬಂದಿದ್ದಾರೆ ಸರ್. ಏನು ಅಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಅತಿ ಹೆಚ್ಚಾಗಿದೆ. ಏನು ಅಂದ್ರೆ ಅಲ್ಲಿ ಟಾಯ್ಲೆಟ್ ಈಗ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಬೇರೆ 5 ಲಕ್ಷ ಕೊಟ್ಟು ಟಾಯ್ಲೆಟ್ ಕಟ್ಟೋದಕ್ಕೆ ತಮ್ಮ ಗಮನಕ್ಕೆ ಲೆಟರ್ ಹಾಕಿದ್ವಿ ಸರ್, ನಿಮಗೆ ಬಂದು ಫಾರ್ವರ್ಡ್ ಆಗಿರ್ಬೋದು. ಅಲ್ಲಿ ಟಾಯ್ಲೆಟ್ಗೆ 5 ಲಕ್ಷ ಮಾತ್ರ ಕೊಟ್ಟಿದ್ದಾರೆ. ಅಲ್ಲಿ ಸಾವಿರಾರು ಜನ ಬಂದು ಹೋಗ್ತಾ ಇದ್ದಾರೆ ಸರ್. ಅಲ್ಲಿ ಆ ಟಾಯ್ಲೆಟ್ಗೆ 3 ರಿಂಗು ವ್ಯವಸ್ಥೆ ಮಾಡಿದ್ದಾರೆ ಇದೆ ಎಸ್ಟಿಮೇಟ್ ಅಲ್ಲಿ. ಅದು 3 ರಿಂಗಿಗೆ 6 ತಿಂಗಳಿಗೆಲ್ಲ ತುಂಬಾ ಬಿಡ್ತದೆ. ಈಗ ಹಲವಾರು ವರ್ಷಗಳಿಂದ ನಾವು ಡಿಮ್ಯಾಂಡ್ ಮಾಡಿ ಈಗ ಏನೋ ಟಾಯ್ಲೆಟ್ ಕಟ್ಟೋದಕ್ಕೆ ಬಂದಿದ್ದಾರೆ. ಅದರಲ್ಲೂ ಸಾಲದೇ ಇರೋ ಒಂದು ಅಮೌಂಟ್ ಕೊಟ್ಟು ಆ ಒಂದು ಅವ್ಯವಸ್ಥಿತವಾಗಿ ಕಟ್ತಾ ಇದ್ದಾರೆ. ಅದೊಂದು. ಆಮೇಲೆ ಮೊನ್ನೆ ತೇರು ವಾಲ್ ಬಿಟ್ಟಿತ್ತು ಸರ್, ಸುತ್ತಲೂ ರಥಬೀದಿ ನಿರ್ಮಾಣ ಆಗ್ಬೇಕು. ಆಮೇಲೆ CCTV ತಾವು ಬಂದಾಗೆಲ್ಲ ನಾವು ಹೇಳ್ತಾನೆ ಇದೀವಿ, CCTV ಹಾಕ್ಬೇಕು ಅಂತ ಇದುವರೆಗೂ ಅಳವಡಿಸಿಲ್ಲ ಸರ್. ಆಮೇಲೆ ಕೈ ಒಂದು ಮುರಿದಾಕಿದ್ದಾರೆ ಅಲ್ಲಿ ನವಗ್ರಹಗಳ ಗುಡಿಗೆ. ಅದೊಂದು ತಾವು ಹೇಳಿದ್ರೆ ಹಿಂದಿನ ಸಾರಿ ಬಂದಾಗ ಹೇಳಿದ್ರೆ ರೆಡಿ ಮಾಡಿ ಕೊಡ್ತಾರೆ ಅಂತ ಹೇಳಿ ಅದು ಆಗಿಲ್ಲ. ಆಮೇಲೆ ಇದು ಈ ಐಮಾಸ್ ಲೈಟ್ ಸರ್, ರಾತ್ರಿ ಹೊತ್ತು ಅಲ್ಲಿ ತುಂಬಾ ಜನರು 10 ಗಂಟೆವರೆಗೂ ಪ್ರವಾಸಿಗರು ಬರ್ತಾನೆ ಇರ್ತಾರೆ. ಕತ್ಲೆ ಹೆಂಗಿದೆ ಅಂದ್ರೆ ಕಾಡಲ್ಲಿ ಹೋದಂಗೆ ಇರುತ್ತೆ. ಅಲ್ಲಿ ಐಮಾಸ್ ಲೈಟ್ ಒಂದು ಅವಶ್ಯಕತೆ ಇದೆ ಸರ್. ಅದರಿಂದ ಐಮಾಸ್ ಲೈಟ್ ಒಂದು ಬೇಕು. ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಈಗ ಈ ಸೊಟ್ಟು ಅಭಿಯಾನ ಅಂತ ಬಿಟ್ಟಿದ್ದಾರೆ. ನಮ್ಮ ಎಲ್ಲ ಗ್ರಾಮಗಳು ಏನು ಅಂದ್ರೆ ಸಣ್ಣದಾಗಿ ಗ್ರಾಮ ಠಾಣ ಇದೆ, ಇನ್ನೆಲ್ಲ ಸರ್ವೆ ನಂಬರ್ಗಳಲ್ಲಿ ಕಟ್ಕೊಂಡಿದ್ದಾರೆ ಸರ್. ಎಲ್ಲ ನಾವು ಈಗ ಗ್ರಾಮ ಠಾಣ ಎಕ್ಸ್ಟೆಂಡ್ಗೆ ಅರ್ಜಿ ಕೊಟ್ಟಿದ್ದೀವಿ ಕಂದಾಯ ಇಲಾಖೆಗೆ. ಅವು ಗ್ರಾಮ ಠಾಣ ಎಕ್ಸ್ಟೆಂಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಉಪವಿಭಾಗಾಧಿಕಾರಿ DH ಅಶ್ವಿನ್, ತಹಸೀಲ್ದಾರ್ ರಶ್ಮಿ ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿ, ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ರೈತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.